ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ನಾವು ಪೈಥಾಗರಸ್ ಪ್ರಮೇಯ ಮತ್ತು ಪೈಥಾಗರಸ್ ವಿಲೋಮ ಪ್ರಮೇಯವನ್ನು ಬಳಸಿಕೊಂಡು ಅಭ್ಯಾಸ 2.5 ಅನ್ನು ಬಿಡಿಸ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್. ತ್ರಿಭುಜ PQR ನಲ್ಲಿ ಕೋನ್ P ಯು ಲಂಬ ಕೋನವಾಗಿದೆ. PM ಪರ್ಪೆಂಡಿಕ್ಯುಲರ್ ಟು QR ಆಗುವಂತೆ QR ಮೇಲೆ M ಒಂದು ಬಿಂದು ಆದರೆ PM² = QM × MR ಎಂದು ಸಾಧಿಸಿ. ಬಹಳ ಸಿಂಪಲ್ ಆಯ್ತು ಪ್ರಾಬ್ಲಮ್ ಇದು. ಮೊದಲಿಗೆ ದತ್ತಾಂಶ ಬರ್ಕೊಳ್ಳೋಣ. ನೋಡಿ, ದತ್ತ ಏನ್ ಬರ್ಕೊಂಡ್ವಿ? ತ್ರಿಭುಜ PQR ನಲ್ಲಿ ಕೋನ್ P 90 ಡಿಗ್ರಿ ಅಂತ ಹೇಳಿದ್ರೆ ಅದನ್ನ ನಾವು ಕೋನ್ QPR = 90 ಡಿಗ್ರಿ ಅಂತ ಬರ್ಕೊಂಡಿದ್ವಿ. ನೆಕ್ಸ್ಟ್ ಇನ್ನೊಂದು ದತ್ತಾಂಶ ಕೊಟ್ಟರು, PM ಪರ್ಪೆಂಡಿಕ್ಯುಲರ್ ಟು QR. PM ಅನ್ನ QR ಗೆ ಲಂಬವಾಗಿ ಎಳೆದಿದೆ. ಏನ್ ಸಾಧಿಸ್ಬೇಕಂದ್ರೆ PM² = QM × MR. ಇದನ್ನ ಸಾಧನೆ ಏನಾದ್ರು ಬರ್ಕೊಂಡು ಸಾಧನೆ ಬಹಳ ಈಸಿಯಾಗಿ ಪ್ರೂವ್ ಮಾಡ್ಬೋದು. ಹೇಗಂದ್ರೆ ಪ್ರಮೇಯ 2.7 ಏನ್ ಹೇಳ್ತೈತೆ ಅಂದ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬವು ಉಂಟು ಮಾಡುವಂತ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪ ಇರ್ತಾವೆ ಮತ್ತು ದತ್ತ ತ್ರಿಭುಜಕ್ಕೆ ಸಮರೂಪ ಇರ್ತಾವೆ ಅಂತೇಳಿ ನಿನ್ನೆ ನಾವು ಆ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿದ್ವಿ. ಅದರ ಆಧಾರದ ಮೇಲೆ ಇಲ್ಲಿ ಎರಡು ತ್ರಿಭುಜಗಳು ಉಂಟಾಗ್ಯಾವ. ಯಾವುದು? ತ್ರಿಭುಜ PMQ ಮತ್ತು ತ್ರಿಭುಜ PMR. ಈ ಎರಡು ತ್ರಿಭುಜ ಸಮರೂಪ ಅಂತೇಳಿ ಸಾಧಿಸಿ ಇವುಗಳ ಅನುರೂಪ ಭಾವಗಳ ಅನುಪಾತ ತಗೊಂಡು ಸ್ವಲ್ಪ ಆ ಕಡೆ ಈ ಕಡೆ ಕಳಿಸ್ಬಿಟ್ರೆ ನಮಗೆ ಬೇಕಾಗಿರೋ ಉತ್ತರ ಸಿಗ್ತದೆ. ಬಹಳ ಸಿಂಪಲ್ ಆಗಿ ಏನ್ ಮಾಡೋಣ, ಈಗ ಫಸ್ಟ್ ಇವು ಎರಡು ತ್ರಿಭುಜ ಸಮರೂಪ ಅಂತೇಳಿ ಪ್ರೂವ್ ಮಾಡೋಣ. ಯಾವ? ತ್ರಿಭುಜ PMQ ಮತ್ತು ತ್ರಿಭುಜ PMR ಗಳಲ್ಲಿ. ತ್ರಿಭುಜ PMQ ಮತ್ತು ತ್ರಿಭುಜ PMR ಗಳಲ್ಲಿ ಇದು PM QR ಗೆ ಲಂಬ ಆಗಿರೋದ್ರಿಂದ ಕೋನ PMQ ಕೋನ್ PMR 90 ಡಿಗ್ರಿ ಇರ್ತದೆ. ನಾವು ನೇರವಾಗಿ ಎರಡು ತ್ರಿಭುಜ ಸಮರೂಪ ಅಂತೇಳಿ ಬರೀಬಹುದು. ಯಾವ ಆಧಾರದ ಮೇಲೆ ಅಂದ್ರೆ ಪ್ರಮೇಯ 2.7 ಪ್ರಕಾರ ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬ ಉಂಟು ಮಾಡುವಂತ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪ ಇರ್ತಾವ ಅಂತ ಹೇಳಿದಾರೆ. ಅದರ ಆಧಾರದ ಮೇಲೆ ನೇರವಾಗಿ ಎರಡು ತ್ರಿಭುಜ ಸಮರೂಪ ಅಂತೇಳಿ ಬರೀಬಹುದು. ಸಮರೂಪಿ ತ್ರಿಭುಜ PMR ಆಯ್ತು. ಯಾಕಂದ್ರೆ ಪ್ರಮೇಯ 2.7 ಪ್ರಕಾರ ಅದರ ಪ್ರಕಾರ ನೇರವಾಗಿ ಎರಡು ತ್ರಿಭುಜ ಪರಸ್ಪರ ಸಮರೂಪ ಅಂತೇಳಿ ಇರ್ತಾವೆ. ಈ ಎರಡು ತ್ರಿಭುಜ ಸಮರೂಪ ಆದ್ರೆ ಇವುಗಳ ಅನುರೂಪ ಭಾವಗಳ ಅನುಪಾತ ಸಮ ಇರ್ತೈತಿ. ಅನುರೂಪ ಭಾವಗಳು ಕ್ಲಿಯರ್ ಗೊತ್ತಾಗಬೇಕಾದ್ರೆ ನಮ್ಗೆ ಈ ತರ ಪ್ರತ್ಯೇಕ ಚಿತ್ರ ತಕ್ಕೋಬೇಕು. ಯಾವ ಕೋನ 90 ಡಿಗ್ರಿ ಐತಿ ಫಸ್ಟ್ ಅದನ್ನ ಗುರುತಿಸ್ಕೊಂಡ್ಬರೋಣ. ಯಾವ್ದೈತಿ ಕೋನ? M ಕೋನ 90 ಡಿಗ್ರಿ ಐತಿ, M ಕೋನ. ನೆಕ್ಸ್ಟ್ ವಿಕರ್ಣ ಯಾವ್ದೈತಿ? ಈ ತ್ರಿಭುಜದೊಳಗ PMQ ತ್ರಿಭುಜದೊಳಗ ಲಂಬ ಕೋನಕ್ಕೆ ಅಭಿಮುಖವಾಗಿರೋ ಬಾಹು ವಿಕರ್ಣ ಆಗಿರ್ತೈತಿ, ಅಂದ್ರೆ PQ. ನೆಕ್ಸ್ಟ್ ಈ ತ್ರಿಭುಜದೊಳಗ ವಿಕರ್ಣ ಯಾವ್ದಾಗೈತಿ? PR. ಈ ತರ ಪ್ರತ್ಯೇಕ ಚಿತ್ರ ತಕೊಂಡು ಈಗ ಅನುರೂಪ ಭಾವಗಳ ಅನುಪಾತವನ್ನು ಬರ್ಕೊಳ್ಳಿ. ಉತ್ತರ ಏನ್ ಬರ್ಸ್ಬೇಕನ್ನ ಸ್ವಲ್ಪ ಗಮನದಾಗಿರ್ಬೇಕು. PM² ಬರ್ಸ್ಬೇಕಂದ್ರ ಬೇಕಾದ್ರೆ ಈ ಕಡೆ ಒಂದು PM ಇರ್ಬೇಕು, ಬಲಗಡೆ ಒಂದು PM ಇರ್ಬೇಕು. ಅಂದ್ರ PM = ಈ ಕಡೆ ಒಂದು PM ಇರ್ಬೇಕು. ಈ ತ್ರಿಭುಜದ PM ಅಥವಾ MP, PM ಅಂದ್ರಂದ MP ಅಂದ್ರಂದ ಇದರ ಅನುರೂಪ ಭಾವ ಯಾವ್ದಾಗುತ್ತೆ ನೋಡಿ. ಈ ತ್ರಿಭುಜಕ್ಕೆ MP/MR. ನಾವು MP ಬದಲು ಏನ್ ಬರ್ತದೆ? PM ಬರ್ತೀವಿ. MP/MR. ನೆಕ್ಸ್ಟ್ ಇಲ್ಲಿ ಕೆಳಗೆ ಬರೆದಿರೋದಂದ್ರೆ ಯಾವ್ದು? ಈ ಕಡೆ ತ್ರಿಭುಜಕ್ಕೆ ಬಾಹುದು PM ಎಲ್ಲೈತಿ? ಇಲ್ಲೈತಿ. ಇದರ ಅನುರೂಪ ಭಾವ ಯಾವ್ದು? QM. ಇವಾಗ ಏನ್ ಮಾಡೋಣ? ಓರೆ ಗುಣಾಕಾರ ಮಾಡೋಣ. ಗುಣಾಕಾರ ಮಾಡಿದ್ರೆ PM × PM PM² = QM ಇಲ್ಲೇ ಐತಿ. MR ಭಾಗಸ್ಥಿತಿ ಈ ಕಡೆ ಕಳಿಸಿ ಗುಣಿಸ್ತೀವಿ × MR. ಈ ತರ ಈಸಿಯಾಗಿ ಪ್ರೂವ್ ಮಾಡಬಹುದು. ಥರ್ಡ್ ಪ್ರಾಬ್ಲಮ್ ನೋಡ್ರಿ. ಚಿತ್ರ 2.53 ದಲ್ಲಿ ತ್ರಿಭುಜ ABD ಯಲ್ಲಿ ಕೋನ = 90 ಡಿಗ್ರಿ, AC ಪರ್ಪೆಂಡಿಕ್ಯುಲರ್ ಟು BD. AC ಅನ್ನ BD ಗೆ ಲಂಬವಾಗಿ ಎಳೆದೈತಿ. ಆದರೆ ಇಲ್ಲಿ ಮೂರು ಅದಾವ ಸಾಧಿಸೋವು. AB² = BC × BD, AC² = BC × DC. ಥರ್ಡ್ ಒನ್ AD² = BD × DC ಎಂದು ಸಾಧಿಸಿ. ಈ ಏನದಾವಲ್ಲ ಕಾನ್ಸೆಪ್ಟ್ AB² = BC × BD, AC² = BC × DC, AD² = BD × DC
ಈ ಕಾನ್ಸೆಪ್ಟ್ ಅನ್ನು ಬಳಸ್ಕೊಂಡು ಬೇರೆ ಬೇರೆ ಲೆಕ್ಕವನ್ನು ಬಹಳ ಈಸಿಯಾಗಿ ಮಾಡ್ಬೋದು ನಾವು. ಫಸ್ಟ್ ಇದು ಹೆಂಗ್ ಪ್ರೂವ್ ಮಾಡ್ಬೇಕಂದ್ರ ಇಲ್ಲಿ ಪ್ರಮೇಯ 2.7 ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಶೃಂಗದಿಂದ ಇದು ಲಂಬಕೋನ ಇದು ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬ ಉಂಟು ಮಾಡುವಂತ ಎರಡು ತ್ರಿಭುಜಗಳು ಪರಸ್ಪರ ಸಮರೂಪ ಇರ್ತಾವ ಮತ್ತು ದತ್ತ ತ್ರಿಭುಜಕ್ಕೆ ಸಮರೂಪ ಇರ್ತಾವ. ಅದನ್ನು ಬಳಸ್ಕೊಂಡು ಇಲ್ಲಿ ನಾವು ಎರಡು ತ್ರಿಭುಜ ತಗೊಳ್ಳೋದು, ಅವು ಸಮರೂಪ ಅಂತ ಸಾಧಿಸೋದು, ಅವಳ ಅನುರೂಪ ಭಾವಗಳ ಅನುಪಾತ ತಗೊಂಡು ಸ್ವಲ್ಪ ಆ ಕಡೆ ಈ ಕಡೆ ಕಳಿಸ್ಬಿಟ್ರೆ ಈಸಿಯಾಗಿ ನಾವು ಬೇಕಾಗಿರೋ ಉತ್ತರನ ಪಡಿಬಹುದು. ಫಸ್ಟ್ ದತ್ತಾಂಶ ಬರ್ಕೊಳ್ಳೋಣ. ಏನಿದೆ ದತ್ತಾಂಶ? ತ್ರಿಭುಜ ABD ಇಲ್ಲಿ ಕೋನ A = 90 ಡಿಗ್ರಿ, AC ಅನ್ನ BD ಗೆ ಲಂಬವಾಗಿ ಇಡತೈತಿ ಅಂತ ಬರೀಬೇಕಷ್ಟೆ. ತ್ರಿಭುಜ ABD ಇಲ್ಲಿ ಕೋನ A = 90 ಡಿಗ್ರಿ ಮತ್ತು AC ಪರ್ಪೆಂಡಿಕ್ಯುಲರ್ ಟು BD ಆಗಿದೆ. ನೆಕ್ಸ್ಟ್ ಈ ಸಾಧನೀಯ ಅಂದ್ರೆ 3 ಅದಾವು, ಅವನ್ನ 3 ಕೂಡ ಬರ್ಕೋಬೇಕು. ಇದು ಸಾಧನೀಯ. ನೆಕ್ಸ್ಟ್ ಸಾಧನೀಯ ಇಲ್ಲಿ ಪ್ರೂವ್ ಮಾಡ್ಬೇಕಾದ್ರೆ ಲಾಜಿಕಲಿ ಪ್ರೂವ್ ಮಾಡ್ಬೇಕು ನಾವು. ಫಸ್ಟ್ ನೋಡ್ರಿ AB² = BC × BD. ಇಲ್ಲಿ ಒಟ್ಟು 3 ತ್ರಿಭುಜಗಳಿದಾವೆ. ಯಾವ್ಯಾವ ಅಂದ್ರೆ ABC ತ್ರಿಭುಜ, ADC ತ್ರಿಭುಜ ಮತ್ತು ಮೂಲ ತ್ರಿಭುಜ ದೊಡ್ಡ ತ್ರಿಭುಜ BAD ತ್ರಿಭುಜ. 3 ತ್ರಿಭುಜಗಳದವು. 3 ತ್ರಿಭುಜಗಳಲ್ಲಿ ಪ್ರತಿ ಸಂದರ್ಭದಲ್ಲಿ 2 ತ್ರಿಭುಜ ತಗೋಬೇಕು ನಾವು. ಇಲ್ಲಿ AB² ಈ 3 ಭಾಗಗಳು ಯಾವ ತ್ರಿಭುಜ ಅದ ನೋಡಿ. AB² ಬರ್ಬೇಕಾದ್ರೆ 2 AB ಅದಾವ ಅಂತ ಅರ್ಥ. ಈ ಕಡೆ ಒಂದು AB ಇರ್ತೈತಿ, ಈ ಕಡೆ ಒಂದು AB ಇರ್ತೈತಿ. ಈ ಕಡೆ ತಗೊಂಡ್ ಬಂದ ಮೇಲೆ AB × AB AB² ಆಗಿರ್ತೈತಿ. ಅಂದ್ರೆ AB ಬಾಹು ಒಂದ್ ತ್ರಿಭುಜದಾಗ ಇರ್ಬೇಕು, ಮತ್ತೊಂದು ತ್ರಿಭುಜದಾಗ ಇರ್ಬೇಕು. ನೆಕ್ಸ್ಟ್ BC ಇರ್ಬೇಕು, BD ಇರ್ಬೇಕು. ಅಂತ ಯಾವ ತ್ರಿಭುಜ ನೋಡ್ರಿ? AB, ನೆಕ್ಸ್ಟ್ BC. AB BC ಇರುವಂತ ತ್ರಿಭುಜ ಯಾವ್ದದ? ABC ತ್ರಿಭುಜ. ಇದು ಒಂದಂತ ಫಿಕ್ಸ್ ಆಯ್ತು. ಇನ್ನೊಂದು ತ್ರಿಭುಜ ಯಾವ್ದ? ABನೇ ಇರ್ಬೇಕು. ನೆಕ್ಸ್ಟ್ ಇನ್ನೊಂದು BD. AB ಇರ್ಬೇಕು, BD ಇರ್ಬೇಕಂದ್ರ ದೊಡ್ಡ ತ್ರಿಭುಜ. ಅಂದ್ರೆ ಯಾವ 2 ತ್ರಿಭುಜ ಸ್ಟಾರ್ಟಿಂಗ್ ತಗೋಬೇಕು? ABC ತ್ರಿಭುಜ, BAD ತ್ರಿಭುಜ. ಇವು 2 ತ್ರಿಭುಜ ಸಮರೂಪ ಅಂತೇಳಿ ಸಾಧಿಸಿ ನೇರವಾಗಿ ನಾವು ಅನುರೂಪ ಭಾಗಗಳ ಅನುಪಾತ ತಗೊಂಡ್ಬಿಟ್ರೆ ಈಸಿಯಾಗಿ ಪ್ರೂವ್ ಮಾಡಬಹುದು. ನೀವು ಅನುರೂಪ ಭಾಗಗಳು ಗೊತ್ತಾಗಬೇಕಾದ್ರೆ ಈ ತರ ಪ್ರತ್ಯೇಕವಾಗಿ ಬರ್ಕೋಬೇಕು. ಅಂದ್ರೆ ಈಸಿಯಾಗಿ ಅನುರೂಪ ಭಾಗಗಳು ಗೊತ್ತಾಗ್ತಾವೆ. ಯಾವ ತ್ರಿಭುಜ ಅಂದ್ರೆ ತ್ರಿಭುಜ ABC ಮತ್ತು ತ್ರಿಭುಜ BAD ಗಳಲ್ಲಿ. ಪ್ರತ್ಯೇಕವಾಗಿ 2 ತ್ರಿಭುಜವನ್ನ ರಚಿಸಿಕೊಂಡು ಹೆಸರು ಹೆಂಗ್ ಗುರುತಿಸ್ಕೊಳ್ಳೋದು ಬಹಳ ಸರಳ. ಫಸ್ಟ್ ಲಂಬಕೋನ ಗುರುತಿಸ್ಕೊಂಡ್ಬಿಡೋದು. ಲಂಬಕೋನ ಅಂತ ಕ್ಲಿಯರ್ ಗೊತ್ತಾಗುತ್ತಾ? ಇಲ್ಲಿ ಯಾವ ಕೋನ ಐತಿ? ಲಂಬಕೋನ ABC ತ್ರಿಭುಜದೊಳಗೆ ಕೋನ ACB 90 ಡಿಗ್ರಿ ಐತಿ. ಫಸ್ಟ್ ನಾವು ABC ತ್ರಿಭುಜವನ್ನು ರಚನೆ ಮಾಡ್ಕೊಂಡಿದೀವಿ. ಕೋನ C 90 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ವಿಕರ್ಣ ಯಾವ್ದೈತಿ ನೋಡ್ರಿ? ಲಂಬಕೋನಕ್ಕೆ ಅಭಿಮುಖವಾಗಿ ಬರೋ ವಿಕರ್ಣ AB ಐತಿ. ಹಾಗಾಗಿ ಲಂಬಕೋನಕ್ಕೆ ಅಭಿಮುಖ ಬರೋ ವಿಕರ್ಣ ರಚಿಸಿ ಅಂದ್ರೆ ಹೆಸರು ಗುರುತಿಸಿದ್ವಿ. ನೆಕ್ಸ್ಟ್ ಇಲ್ಲಿ ಕೂಡ ಬ್ಲಾಂಕ್ ತ್ರಿಭುಜ ಚಿತ್ರ ತಕೊಂಡು ಫಸ್ಟ್ ಲಂಬಕೋನ ಗುರುತಿಸಬೇಕು. ಲಂಬಕೋನ ಯಾವ್ದೈತಿ? ಕೋನ A ಐತಿ. ಹಾಗಾಗಿ ಲಂಬಕೋನ ಗುರುತಿಸಿದ್ವಿ. ಕೋನ A ಕ್ಕೆ ಅಭಿಮುಖವಾಗಿರೋ BD ಅಂದ್ರೆ ವಿಕರ್ಣ DB ಅನ್ನ ಗುರುತಿಸಿದ್ವಿ. ಇದು ವಿಕರ್ಣ. ಇವಾಗ ಏನ್ ಮಾಡೋಣ? ತ್ರಿಭುಜ ABC ಸಮರೂಪಿ ತ್ರಿಭುಜ BAD ಯಾವ ಆಧಾರದ ಮೇಲೆ ಸಮರೂಪ ಅಂತ ಬರೆದ್ವಿ? ಪ್ರಮೇಯ 2.7 ಏನ್ ಹೇಳ್ತೈತೆ ಅಂದ್ರೆ ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬ ಉಂಟು ಮಾಡುವ 2 ತ್ರಿಭುಜಗಳು ಪರಸ್ಪರ ಸಮರೂಪ ಇರ್ತಾವೆ ಮತ್ತು ದತ್ತ ತ್ರಿಭುಜಕ್ಕೂ ಸಮರೂಪ ಇರ್ತಾವೆ. ಆ ಆಧಾರದ ಮೇಲೆ 2 ತ್ರಿಭುಜ ಸಮರೂಪ ಆದವು. 2 ತ್ರಿಭುಜಗಳು ಸಮರೂಪ ಆದ್ರೆ ಅವಳ ಅನುರೂಪ ಭಾವಗಳ ಅನುಪಾತ ಸಮ ಇರ್ತದೆ. ಇಲ್ಲಿ ಅನುರೂಪ ಭಾವಗಳ ಅನುಪಾತ ನಾವು ಸೆಲೆಕ್ಟಿವ್ ಆಗಿ ಬರೀಬೇಕು. ನಮಗೆ ಬೇಕಾಗಿರೋದು ಬರ್ಕೋಬೇಕು. ನಮ್ಮ ಉದ್ದೇಶ ಏನು? ಫಸ್ಟ್ ಒಂದು AB² ಬರ್ಸ್ಬೇಕಾ? AB² ಬರ್ಸ್ಬೇಕಾದ್ರೆ ಈ ಕಡೆ ಒಂದು AB ಇರ್ಬೇಕು, ಇಲ್ಲೊಂದು AB ಇರ್ಬೇಕು. AB² ಬಳಸ್ಬೇಕಾದ್ರೆ ಇಲ್ಲೊಂದು AB ಇರ್ಬೇಕು, ಇಲ್ಲೊಂದು AB ಇರ್ಬೇಕು. ಇಲ್ಲಿ ಮೇಲ್ ಬರ್ದಿರುವಂತ ಬಾಹು ABC ತ್ರಿಭುಜದ ಬಾಹು, ಕೆಳಗೆ ಬರ್ದಿರುವಂತ ಬಾಹು DAB ತ್ರಿಭುಜದ ಬಾಹು. ಅದು ಗಮನದಾಗಿರ್ಬೇಕು. ಈಗ ನೋಡ್ರಿ ಎಡಗಡೆ AB ಅನುರೂಪ ಬಾಹು ಯಾವ್ದಕ್ಕತ್ತಿಲ್ಲ? DB ಅಥವಾ BD. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೆ ಬರ್ದಿರುವಂತ ಬಾಹು ಯಾವ್ದು? ಈ ಕಡೆ ತ್ರಿಭುಜ ಇತ್ತು AB ಅಲ್ಲಿ ಐತದ ಇದು. ಇದರ ಅನುರೂಪ ಬಾಹು ಯಾವ್ದು? BC. ಇವಾಗ ಓರೆ ಗುಣಾಕಾರ ಮಾಡಿಬಿಟ್ರೆ ಬೇಕಾಗಿರೋ ಉತ್ತರ ಬಂದ್ಬಿಡ್ತೈತಿ. AB × AB AB². BC ಆಲ್ರೆಡಿ ಐತಿ, BD ಈ ಕಡೆ ಕಳಿಸಿದ್ರೆ BC × BD ಆಯ್ತು. ಎಷ್ಟು ಈಸಿಯಾಗಿ ಪ್ರೂವ್ ಮಾಡಿ. ಅದೇ ತರ ಸೆಕೆಂಡ್ ಒಂದು AC² = BC × DC. AC² ಬರ್ಬೇಕಾದ್ರೆ 2 AC ಇರ್ಬೇಕಾ? ಅಂದ್ರೆ ಒಂದ್ ತ್ರಿಭುಜದಾಗ ಒಂದು AC ಐತಿ, ಇನ್ನೊಂದು ತ್ರಿಭುಜದಾಗ ಒಂದು AC ಐತಿ. ನೆಕ್ಸ್ಟ್ BC ಐತಿ, DC ಐತಿ. ಯಾವ ತ್ರಿಭುಜ ತಗೋಬೇಕನ್ನೋದು ನೀವು ಥಿಂಕ್ ಮಾಡೋ ಅಗತ್ಯತೆನೇ ಇಲ್ಲ. ಚಿತ್ರದಾಗ ಹೋಗೋದು AC ಎಲ್ಲಿ ಐತಿ?
ಎ ಸಿ ಬಿ ಸಿ ನೋಡ್ರಿ, ಎ ಸಿ ಬಿ ಸಿ ಎರಡು ಬಂದಂದ್ರೆ ಎ ಬಿ ಸಿ ತ್ರಿಭುಜ ಅಂತ ಫಿಕ್ಸ್ ಅಂದಂಗೆ ಆಯ್ತದೆ. ಯಾಕಂದ್ರೆ ಎ ಸಿನ ಐತಿ ಬಿ ಸಿನ ಐತಿ, ಎ ಸಿ ಬಿ ಸಿ ಎರಡು ಇರೋದ್ರಿಂದ ಈ ತ್ರಿಭುಜ ಫಿಕ್ಸ್. ನೆಕ್ಸ್ಟ್ ಡಿ ಸಿ ನೋಡ್ರಿ, ಎ ಸಿ ಬಿ ಸಿ ಡಿ ಸಿ ಇರುವಂತ ತ್ರಿಭುಜ ಯಾವ್ದು? ಎ ಬಿ ಸಿ ತ್ರಿಭುಜ ಮತ್ತು ಎ ಡಿ ಸಿ ತ್ರಿಭುಜ. ಇದು ವಿಕರ್ಣಕ್ಕೆ ಒಂದು ನಂಬರ್ ಹೇಳಿದ್ಮೇಲೆ ಏನು ಉಂಟಾಗ್ಯಾವ? ಎರಡು ತ್ರಿಭುಜ. ಆ ಎರಡು ತ್ರಿಭುಜ ಎ ಬಿ ಸಿ ತ್ರಿಭುಜ ಮತ್ತು ಎ ಡಿ ಸಿ ತ್ರಿಭುಜ ಸಮರೂಪ ಅಂತೇಳಿ ಸಾಧಿಸ್ತೀವಿ. ಸೆಕೆಂಡ್ ನೋಡ್ರಿ, ಪ್ರತ್ಯೇಕವಾಗಿ ಈ ತರ ಎರಡು ತ್ರಿಭುಜ ಚಿತ್ರ ತಕೊಂಡು ಫಸ್ಟ್ ನಾವು ಲಂಬ ಕೋನವನ್ನು ಗುರುತಿಸ್ಬೇಕು. ಎರಡು ತ್ರಿಭುಜದಲ್ಲಿ ಕೋನ ಸಿ 90 ಡಿಗ್ರಿ ಐತಿ, ಕೋನ ಸಿ ಅನ್ನು ಗುರುತಿಸ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ವಿಕರ್ಣವನ್ನ ಗುರುತಿಸ್ಕೋಬೇಕು. ಎ ಬಿ ಸಿ ತ್ರಿಭುಜದೊಳಗೆ ವಿಕರ್ಣ ಯಾವ್ದೈತಿ? ಎ ಬಿ ಐತಿ, ಅದಕ್ಕೆ ನಾವು ವಿಕರ್ಣನ ಎ ಬಿ ಅಂತ ಗುರುತಿಸಿದ್ವಿ. ನೆಕ್ಸ್ಟ್ ಎ ಡಿ ಸಿ ತ್ರಿಭುಜದೊಳಗೆ ವಿಕರ್ಣ ಯಾವ್ದೈತಿ ನೋಡ್ರಿ? ಡಿ ಎ ಐತಿ, ಅದರಿಂದ ವಿಕರ್ಣ ಡಿ ಎ ಗುರುತಿಸಿದ್ವಿ. ಇವಾಗ ಏನ್ ಮಾಡೋಣ, ನಮ್ಮ ಉದ್ದೇಶ ಎ ಸಿ ಸ್ಕ್ವೇರ್ ಬರ್ಸ್ಬೇಕಾಗೈತಿ. ಎ ಸಿ ಸ್ಕ್ವೇರ್ ಬರ್ಬೇಕಾದ್ರೆ ಈ ಕಡೆ ಒಂದು ಎ ಸಿ ಇರ್ಬೇಕು, ಇಲ್ಲಿ ಕೆಳಗೆ ಒಂದು ಎ ಸಿ ಇರ್ಬೇಕು. ಅಂದ್ರೆ ಈ ಕಡೆ ತಗೊಂಡ್ರೆ ಎ ಸಿ ಇಂಟು ಎ ಸಿ ಸ್ಕ್ವೇರ್ ಆಗ್ತೈತಿ. ಹಾಗಾಗಿ ಎ ಸಿ ಅಂದ್ರೆ ಇಲ್ಲಿ ಮೇಲೆ ಬರೆದಿರುವಂತ ಬಾಹು ಯಾವುದು? ಎ ಬಿ ಸಿ ತ್ರಿಭುಜದ ಬಾಹು. ಕೆಳಗೆ ಬರೆದಿರುವಂತ ಬಾಹು ಎ ಡಿ ಸಿ ತ್ರಿಭುಜದ ಬಾಹು. ಈ ಕಡೆ ನೋಡ್ರಿ, ಇವಾಗ ಎ ಸಿ ಅನ್ರ ಬಾಹು ಈ ಕಡೆ ಯಾವ್ದಾಗುತ್ತೆ? ಎ ಸಿ ಅಪಾನ್ ಡಿ ಸಿ ಆಗ್ತದೆ. ಹಾಗಾಗಿ ಎ ಸಿ ಅಪಾನ್ ಡಿ ಸಿ. ನೆಕ್ಸ್ಟ್ ಇಲ್ಲಿ ಕೆಳಗೆ ಬರೆದಿರುವಂತ ಬಾಹು ಈ ಕಡೆ ತ್ರಿಭುಜದ್ದು, ಇದರ ಅನ್ರ ಬಾಹು ಯಾವ್ದಾಗುತ್ತೆ ನೋಡ್ರಿ? ಎ ಸಿ ಅಪಾನ್ ಬಿ ಸಿ. ಇವಾಗ ಓರೆ ಗುಣಾಕಾರ ಮಾಡಿಬಿಟ್ರೆ ಎ ಸಿ ಇಂಟು ಎ ಸಿ ಸ್ಕ್ವೇರ್, ಬಿ ಸಿ ಆಲ್ರೆಡಿ ಐತಿ, ಡಿ ಸಿ ಈ ಕಡೆ ಕಳಿಸಿದ್ರೆ ಬಿ ಸಿ ಇಂಟು ಡಿ ಸಿ ಈಸಿಯಾಗಿ ನಾವು ಪ್ರೂವ್ ಮಾಡ್ಬೋದು ಈ ತರ. ನೆಕ್ಸ್ಟ್ ಇದೇ ತರ ಥರ್ಡ್, ಇಲ್ಲಿ ಎ ಡಿ ಸ್ಕ್ವೇರ್ ಇಸ್ಕೊಂಡು ಬಿ ಡಿ ಇಂಟು ಡಿ ಸಿ ಅಂತ ಸಾಧಿಸ್ಬೇಕಾರೆ ಎ ಡಿ ಸ್ಕ್ವೇರ್ ಅಂದ್ರೆ ಎ ಡಿ ಇಂಟು ಎ ಡಿ, ಅಂದ್ರೆ ಒಂದು ತ್ರಿಭುಜದಾಗ ಒಂದು ಎ ಡಿ ಇರ್ತೈತಿ, ಮತ್ತೊಂದು ತ್ರಿಭುಜದಾಗ ಒಂದು ಎ ಡಿ ಇರ್ತೈತಿ. ನೆಕ್ಸ್ಟ್ ಬಿ ಡಿ ಡಿ ಸಿ ಯಾವ್ದಾಗ ಅದ ನೋಡ್ರಿ, ಎ ಡಿ ಅಂದ್ರೆ ಎ ಡಿ ಸಿ ತ್ರಿಭುಜದಾಗ ಐತಿ, ಬಿ ಡಿ ಅಂದ್ರೆ ಇಲ್ಲಿ ಯಾವ ತ್ರಿಭುಜ ತಗೋಬೇಕಂದಂಗ ಆಯ್ತು? ಎ ಡಿ ಸಿ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜ ಬಿ ಎ ಡಿ ತ್ರಿಭುಜ ಎರಡು ತಗೋಬೇಕು. ಈ ತರ ಪ್ರತ್ಯೇಕವಾಗಿ ಚಿತ್ರ ತಕೊಂಡು ಏನ್ ಮಾಡೋದು? ಫಸ್ಟ್ ನಾವು ಲಂಬಕೋನ ಗುರುತಿಸ್ಕೋಬೇಕು. ಡಿ ಎ ಬಿ ತ್ರಿಭುಜದೊಳಗ ಕೋನೀಯ ಲಂಬಕೋನ, ಎ ಡಿ ಸಿ ತ್ರಿಭುಜದೊಳಗ ಕೋನ ಸಿ ಲಂಬಕೋನ. ನೆಕ್ಸ್ಟ್ ವಿಕರ್ಣ ಗುರುತಿಸ್ಕೋಬೇಕು. ಡಿ ಎ ಬಿ ತ್ರಿಭುಜದೊಳಗ ಏನಾಗಿರ್ತದೆ? ವಿಕರ್ಣ ಡಿ ಬಿ ಐತಿ ವಿಕರ್ಣ. ನೆಕ್ಸ್ಟ್ ಎ ಡಿ ಸಿ ತ್ರಿಭುಜದೊಳಗ ವಿಕರ್ಣ ಯಾವ್ದಾಗೈತೆ ನೋಡ್ರಿ? ಡಿ ಎ ಗುರುತಿಸಿದ್ವಿ. ಪ್ರಮೇಯ 2.7 ಪ್ರಕಾರ ಒಂದು ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಇಳಿದ ಲಂಬವು ಉಂಟು ಮಾಡುವ ತ್ರಿಭುಜಗಳು ಪರಸ್ಪರ ಸಮರೂಪ ಇರ್ತವೆ ಮತ್ತು ದತ್ತ ತ್ರಿಭುಜ ಸಮರೂಪ ಇರ್ತವೆ. ಎ ಡಿ ಸಿ ತ್ರಿಭುಜ ದತ್ತ ತ್ರಿಭುಜ ಡಿ ಎ ಬಿಗೆ ಸಮರೂಪ ಇರ್ತೈತಿ. ಅದರ ಆದ್ಮೇಲೆ ನೇರವಾಗಿ ಸಮರೂಪ ಅಂತ ಬಂದ್ವಿ. ಈಗ ಇವುಗಳ ಅನುರೂಪ ಭಾವಗಳ ಅನುಪಾತ ತಗೋಬೇಕು. ಅನುರೂಪ ಭಾವಗಳು ನಾವು ಏನ್ ಪ್ರೂವ್ ಮಾಡ್ಬೇಕು ಅದರ ಆಧಾರ ಮೇಲೆ ತಗೋಬೇಕು. ಎ ಡಿ ಸ್ಕ್ವೇರ್ ಬರ್ಬೇಕಾದ್ರೆ ಈ ಕಡೆ ಒಂದು ಎ ಡಿ ಇರ್ಬೇಕು, ಈ ಕಡೆ ಒಂದು ಎ ಡಿ ಇರ್ಬೇಕು. ಎ ಡಿ ಸ್ಕ್ವೇರ್ ಬರ್ಬೇಕಾದ್ರೆ ಇಲ್ಲೊಂದು ಎ ಡಿ ಇರ್ಬೇಕು, ಇಲ್ಲೊಂದು ಎ ಡಿ. ಈ ಕಡೆ ಮೇಲ್ ಬರ್ದಿರುವಂತ ಬಾಹು ಯಾವುದು? ಈ ಕಡೆ ತ್ರಿಭುಜ ಅಂದ್ರೆ ಡಿ ಎ ಬಿ ತ್ರಿಭುಜ. ಕೆಳಗೆ ಬರ್ದಿರೋ ಬಾಹು ಎ ಡಿ ಸಿ ತ್ರಿಭುಜ. ಈಗ ನೋಡ್ರಿ, ಎ ಡಿ ಅನುರೂಪ ಭಾವ ಯಾವ್ದಾಗತ್ತಿಲ್ಲ? ಡಿ ಸಿ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಕೆಳಗಿರೋ ಬಾಹು ಅಂದ್ರೆ ಈ ಕಡೆ ತ್ರಿಭುಜ ಯಾವ್ದಿದೆ? ಎ ಡಿ ವಿಕರ್ಣ ಐತಿ. ವಿಕರ್ಣದ ಅನುರೂಪ ಭಾವ ಈ ಕಡೆ ಏನಾಕತಿ? ಬಿ ಡಿ. ಓರೆ ಗುಣಾಕಾರ ಮಾಡಿದ್ರೆ ಎ ಡಿ ಇಂಟು ಎ ಡಿ ಸ್ಕ್ವೇರ್, ಬಿ ಡಿ ಆಲ್ರೆಡಿ ಇಲ್ಲೇ ಐತಿ, ಡಿ ಸಿ ಕಡೆ ಕಳಿಸಿದ್ರೆ ಬಿ ಡಿ ಇಂಟು ಡಿ ಸಿ ಆಗುತ್ತೆ. ಈ ತರ ಜಸ್ಟ್ ಎರಡು ತ್ರಿಭುಜ ಸಮರೂಪ ಅಂತೇಳಿ ಪ್ರೂವ್ ಮಾಡಿ ಅವುಗಳ ಅನುರೂಪ ಭಾವಗಳ ಅನುಪಾತವನ್ನ ಸೆಲೆಕ್ಟಿವ್ ಆಗಿ ತಗೊಂಡು ಲಾಜಿಕಲಿ ಬಹಳ ಈಸಿಯಾಗಿ ಪ್ರೂವ್ ಮಾಡಬಹುದು. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.